ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ದೀನಿ, ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ. ನಾನು ಮಂಗಳೂರು ಸೈಡ್ ಯಾವ ಥರ ಬಂದ್ ಮಾಡ್ತಾರೆ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಎರಡು ಬಾಳೆಹಣ್ಣು ತೊಗೊಂಡಿನಿ ನೋಡಿರಿ, ಫುಲ್ ಹಣ್ಣಾಗಿದ್ದು ಬಾಳೆಹಣ್ಣು ತೊಗೊಂಡಿನಿ. 1 ಕಪ್ ಆಗಷ್ಟ ಮೊಸರು ತೊಗೊಂಡಿನಿ, ಮತ್ತು ಉಪ್ಪು, ಜೀರಿಗೆ, ಮತ್ತು ಇದು ಸೋಡಾ, ಬೇಕಿಂಗ್ ಸೋಡಾ ಅಂತೀವಿ ನೋಡಿರಿ, ಆ ಸೋಡಾ ಐತಿ. ಮತ್ತು 1 ಕಪ್ ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ. ನಾನು ದೊಡ್ಡ ಕಪ್ಪಲ್ಲೇ 1 ಕಪ್ ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಏನು ಇದು ಐತೆ ನೋಡಿರಿ, ಎಂಥರ ಬಾಳೆಹಣ್ಣೆ ಎಲ್ಲ ಸೊಟ್ಟಿ ತೊಗೊಂಡೇನಿ ರೀ. ಮತ್ತು ಸ್ವಲ್ಪ ಸಕ್ರೆ ತೊಗೋಬೇಕ್ರಿ. ನಾನು ಸಕ್ರೆ ಈ ವಿಡಿಯೋದಾಗ ತೋರಿಸ್ಲಿಲ್ಲ, ಸಾರಿ. ಇದನ್ನೆಲ್ಲನೂ ಬಾಳೆಕಾಯ್ದು ಸೊಟ್ಟಿ ತೆಗೆದು ಸಣ್ಣ ಸಣ್ಣ ಈ ಥರ ಕಟ್ ಮಾಡ್ಕೊಂಡು ನಾನು ಎಲ್ಲನೂ ಮಿಕ್ಸಿ ಜಾರ್ ಒಳಗೆ ಹಾಕಿ ರುಬ್ತೀನಿ ರೀ. ಈ ಬಾಳೆಕಾಯಿ ನೋಡಿರಿ, ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳೋಣ್ರಿ. ಈಗ ಏನೇನು ಹಾಕ್ಕೊಳ್ಳೋಣ ಅಂದ್ರೆ, ಈಗ 1 ಕಪ್ ಮೊಸರು ಐತೆ ನೋಡಿರಿ, ಅರ್ಧ ಕಪ್ ಆಗಷ್ಟು ಮೊಸರು ಹಾಕ್ಕೊಂಡೀನಿ. ಹುಳಿಗೆ ಅಂದ್ರೆ ನಾನು 1 ಕಪ್ ಮೊಸರು ತೊಗೊಂಡಿನಿ ನೋಡಿರಿ, ಅದಕ್ಕೆ ಅರ್ಧ ಕಪ್ ಹಾಕ್ಕೊಂಡೀನಿ. ಈಗ ಸೋಡಾ ಹಾಕ್ಕೊಂಡೀನಿ, ಮತ್ತು ಉಪ್ಪು ಹಾಕ್ಕೊಂಡೀನಿ ನೋಡಿರಿ. ಇದನ್ನೆಲ್ಲನೂ ಹಾಕಿ ಮಿಕ್ಸಿ ಒಳಗೆ ಇದ್ರೊಳಗೆ ಸ್ವಲ್ಪ ಸಕ್ರೆ ಹಾಕ್ಕೋತೀನಿ ರೀ. ಸಕ್ರೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ನಾನು. ಇದು ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ. ಇದು ಚಾಣಿಸ್ಕೊಂಡು ಬಂದೀನಿ ರೀ. ಈಗೇನದು ರುಬ್ಕೊಂಡಿನಿ ನೋಡಿರಿ, ಅದನ್ನ ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ ಇದನ್ನು. ಅಂದ್ರೆ ಮೈಸೂರು ಬನ್ಸ್ ಚೆನ್ನಾಗಿ ಆಗ್ತಾವೆ. ನಾನು ಭಾಳ ಇಷ್ಟ ರೀ ಇದು. ಈಗ ಜೀರಿಗೆ ಹಾಕ್ಕೊಂಡು ನಾದ್ಕೊಳಕತ್ತೀನಿ. ಇದು ಮಾಡಬೇಕಂದ್ರೆ ಒಂದು ರಾತ್ರಿ ಮುಂಚೆನೇ, ಒಂದು ರಾತ್ರಿ ಏನು ಮಾಡಬೇಕು, ನಾವು ನಾಳೆ ಮಾಡಬೇಕಂದ್ರೆ ರಾತ್ರಿನೇ ಹಿಂದಿನ ದಿನವೇ ಇದನ್ನೆಲ್ಲ ಕಲಿಸಿ ಇಟ್ಕೋಬೇಕ್ರಿ. ಆವಾಗ ಚೆನ್ನಾಗಿ ಆಗ್ತಾವೆ. ಒಂದು 8 ತಾಸರೇ ನೆನಿಬೇಕಿದು ಹಿಟ್ಟು. ಅದಕ್ಕೆ ನಾನು ಏನು ಮಾಡೀನಿ, ರಾತ್ರಿನೇ ಎಲ್ಲ ಮಾಡಿ ಕಲಿಸ್ಕೊಂಡು ಇಟ್ಕೊಂಡಿದ್ನಿ. ಎಷ್ಟು ಬೇಕು ನೋಡಿರಿ ಅಷ್ಟು ಇದು ಮಾಡ್ಕೊಳ್ಳಾರಿ. ನಾನು ಇಂಕ ಸಕ್ರೆ ರುಬ್ಬಿಲ್ಲ ಅಂತ ಹೇಳಿದ್ದು ನೋಡಿರಿ. ಈಗ ಸಕ್ರೆಗೆ ರುಬ್ಬಿ ಇದ್ರೊಳಗೆ ಹಾಕ್ಲಕತ್ತೀನಿ ನೋಡಿರಿ. ನಾನು ಇದಕ್ಕೆ ಮೇನ್ ಸಕ್ರೆ ಹಾಕ್ತಾರೆ. ನಾನು ನೆನಪು ಹಾರಿದ್ನಿ ಸಕ್ರೆ ಹಾಕೋದು. ಈಗ ಮತ್ತೆ ರುಬ್ಬಿ ಸಕ್ರೆ ಹಾಕ್ಕೊಂಡೀನಿ ರೀ. ಇದೇನು ಮೊಸರೊಳಗೆ ಕಲಿಸ್ಕೋಬೇಕ್ರಿ. ಏನದ ಎಲ್ಲ ಬಾಳೆಹಣ್ಣು ಎಲ್ಲನೂ ರುಬ್ಕೊಂಡಿದ್ದು ನೋಡಿರಿ, ಅದು ಇದ್ರಲ್ಲೇ ಹಾಕ್ಕೊಳಕತ್ತೀನಿ ನಾನು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಅಳಸನೂ ಬೇಡ್ರಿ. ಇದಕ್ಕೆ ಈ ಥರ ಒಂದು ಬುಟ್ಟಿ ಒಳಗೆ ನಾದ್ಕೊಳಕತ್ತೀನಿ ನಾನು. ಇದು ಮೈಸೂರು ಬನ್ ಅಂದರೆ ಹೆಂಗಂದ್ರೆ ಬೆಳಗಿನ ಜಾವಕ್ಕೆ ನಾಷ್ಟಕ್ಕೆ ಚಲೋ ರೀ. ಅಂದರೆ ಇಷ್ಟ ಆಗ್ತೈತಿ ಬೆಳಗಿನ ಜಾವ ನಾಷ್ಟ ಮಾಡಿದ್ರೆ. ಇದು ಚೆನ್ನಾಗಿತ್ತು. ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೇಕು ಇದ್ರಾಗ ಮಸ್ತ್ ಹತ್ತೈತ್ರಿ. ಈಗೆಲ್ಲ ನಾದ್ಕೊಂಡೀನಿ. ಇದಕ್ಕೆ ನಾದ್ಕೊಂಡು ಇಟ್ಕೊಂಡು ನೋಡಿರಿ. ಈಗ ನಾದ್ಕೊಂಡು ಈ ಥರ ಇರ್ಬೇಕು ರೀ. ಈಗ ಸೇಮ್ ಚಪಾತಿ ಹಿಟ್ಟು ಯಾವ ಥರ ನಾದ್ತೀರಿ ನೋಡಿರಿ, ಆ ಥರ ಇರಬೇಕು. ಭಾಳ ಗಟ್ಟಿನೂ ಇಲ್ಲ, ಭಾಳ ಅಳಸು ಅಲ್ಲ. ಇದು ತಳಗ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡು ಇದ್ರ ಮ್ಯಾಗೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಒಂದಿಟ್ಟು ಎಣ್ಣೆ ಹಚ್ಕೊಂಡು ಇಟ್ಕೋಬೇಕು. ಇದೊಂದು ನೈಟ್ ಅಂದರೆ ಈಗ ರಾತ್ರಿ ಮಾಡಿ ಕಲಸಿಟ್ಕೊಂಡು ಈಗ ಬೆಳಗ್ಗೆ ಆಗೈತೆ ನೋಡಿರಿ. ಬೆಳಗ್ಗೆ ತೆಗಿಲಾಕತ್ತೀನಿ ನೋಡಿರಿ. ಈ ಥರ ಆಗೈತಿ. ಇದನ್ನ ಇನ್ನೂ ಸ್ವಲ್ಪ ಕಲಿಸ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೋಬೇಕ್ರಿ. ಈಗ ಕಲಿಸ್ಕೊಂಡು ನೋಡಿರಿ. ಈಗ ಆಗೈತಿ. ಈಗ ಎಷ್ಟು ನಾವು ಚಪಾತಿ ಹಿಟ್ಟಿಗೆ ಎಷ್ಟು ಉಳ್ಳಿ ತೊಗೊತೀವಿ ನೋಡಿರಿ, ಅಷ್ಟು ದಮ್ಮ ಉಳ್ಳಿ ತೊಗೋಬೇಕು. ಇಷ್ಟ ಉಳ್ಳಿ ತೊಗೊಳತ್ತೀನಿ ನೋಡಿರಿ. ಇದು ಇಷ್ಟ ಇಲ್ಲಾರ್ದವ್ರಿಗೂ ಇಷ್ಟ ಆಗ್ತೈತಿ. ಅಷ್ಟು ಚೆನ್ನಾಗಿ ಆಗ್ತೈತಿ ಇದು. ನಾವು ಎಷ್ಟೆಷ್ಟು ಬೇಕು ನೋಡಿರಿ ಅಷ್ಟು ಉಳ್ಳಿ ಕಟ್ಕೊಳಕತ್ತೀನಿ ನಾನು. ಅಂದರೆ 5 ಮಂದಿ ಇದ್ರೆ 5 ಒಂದೊಂದು ಒಂದೊಂದು ತಿಂತಾರೆ. ರಗಡ ಆಗ್ತೈತಿ. ಅಂದರೆ ಜಾಸ್ತಿ ಲಟ್ ಮಾಡ್ತೀನಿ ನೋಡಿರಿ. ಅದಕ್ಕೆ ಈಗ ತಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಲಟ್ಟಿಸ್ಕೊಳಕತ್ತೀನಿ ನೋಡಿರಿ. ಹೆಂಗೆ ಚಪಾತಿ ಮಾಡ್ತೀರಿ ನೋಡಿರಿ ಆ ಥರ ಮಾಡೋದು. ಸ್ವಲ್ಪ ದಿಪ್ಪ ಇರ್ಬೇಕ್ರಿ ಇದು. ಭಾಳ ಅತಿ ಇದು ಆಯ್ತಂದ್ರೆ ಅದು ಇದು ಆಗ್ತೈತಿ. ಈಗ ನಾನು ಎಣ್ಣೆ ಕಾಯಿಸ್ಕೊಂಡು ಇಟ್ಕೊಂಡೀನಿ ರೀ. ಬಿಸಿ ಬಿಸಿ ಇರ್ಬೇಕು ಎಣ್ಣೆ ಫುಲ್ಲ. ಈಗ ಹುರ್ಕೊಳಕತ್ತೀನಿ ನೋಡಿರಿ.
ಈ ಥರ ಅದಕ್ಕೆ ಏನು ಬಿಸಿ ಬಿಸಿ ಹಾಕಿರ್ತೀವಿ ನೋಡ್ರಿ, ಅದಕ್ಕೆ ಫ್ರೆಶ್ ಮಾಡ್ಬೇಕು ರೀ, ಅವಾಗ ಉಬ್ತೈತಿ ಚೆನ್ನಾಗಿ. ಅಂದರೆ ಸ್ವಲ್ಪ ದಪ್ಪ ಇರ್ತೈತೆ ರೀ, ಅತಿ ತಿಳು ಮಾಡ್ರೆ ಉಬ್ಬಂಗಿಲ್ಲ. ಈ ವಿಡಿಯೋದಾಗ ತೋರಿಸ್ಲತ್ತು ನೋಡ್ರಿ, ಅಷ್ಟು ದಪ್ಪನೇ ಇರಬೇಕು ನೋಡ್ರಿ. ಹೆಂಗೆ ಉಬ್ಬೈತೆ ನೋಡ್ರಿ, ಈ ಥರ ಉಬ್ತಾವು. ಚೆನ್ನಾಗಿ ಆಗ್ತೈತೆ ಟೇಸ್ಟ್. ಅಂದರೆ ಒಂದು ಸಲ ಮಾಡಿ ನೋಡಿರಿ, ಡಿಫ್ರೆಂಟ್ ತಿನ್ನುವಾಗ. ಅಂದರೆ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಹೇಳ್ಬೇಕಂದ್ರೆ ಜಾಸ್ತಿ ನಾವು ಈ ಥರ ತಿನ್ನಂಗಿಲ್ಲ. ಬಟ್ ಆ ಕಡೆ ಮಂಗ್ಳೂರು ಸೈಡ ಈ ಥರ ಬನ್ ಫೇಮಸ್ ರೀ. ಆ ಕಡೆ ಅವ್ರು ನಾಷ್ಟಾಕ್ಕೆ ಇದನ್ನೇ ಮಾಡ್ತಾರೆ ಆಲ್ಮೋಸ್ಟ್. ನನಗೆ ಫಸ್ಟ್ ಇಷ್ಟ ಆಗ್ತಿದ್ದಿಲ್ಲ, ಆಮೇಲೆ ಒಂದು ಸಲ ಹೋಟೆಲ್ದಾಗ ಏನು ತಿಂದೀನಿ, ಅದನ್ನ ಹಿಡ್ದು ನಾನು ಮನೆಯಲ್ಲೇ ಮಾಡ್ಕೊಳಕತ್ತೀನಿ ರೀ. ಭಾಳ ಇಷ್ಟ ನನಗೂ ಇವು ಮಂಗಳೂರು ಬನ್ಸ. ಈ ಥರ ಉಬ್ತಾವ್ರಿ, ಭಾಳ ಚಂದ ಉಬ್ತಾವೆ. ಈಗ ಸರ್ವ್ ಮಾಡ್ಕೊಂಡು ನೋಡ್ರಿ. ಈಗ ಒಂದು ಟೇಸ್ಟು ಹೇಳ್ತೀನಿ ತಿಂದ ಎಷ್ಟು ಚಂದ ಉಬ್ಬ್ಯಾವ್ರಿ. ಇದಕ್ಕೆ ಕೊಬ್ಬರಿ ಚಟ್ನಿ ಇರಬೇಕು, ಕೊಬ್ಬರಿ ಚಟ್ನಿ ಮಸ್ತಾಗಿರ್ತೈತಿ. ಈಗ ನೋಡ್ರಿ, ಈ ಥರ ನೋಡ್ರಿ, ಒಳಗೆಲ್ಲ ಒಂಥರ ಪದರಾಗಿ ಹಿಂಗೆ ಇದ್ರ ಥರ ಇರ್ತೈತಿ. ಮಸ್ತಾಗಿತ್ತು ಚಟ್ನಿನೂ ಮತ್ತು ಇದೂ ಚೆನ್ನಾಗಿತ್ತು ರೀ. ಇದ್ರೊಳಗೆ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.